ಇವತ್ತಿನ ಒಂದು ವಿಡಿಯೋದಲ್ಲಿ ಗೂಗಲ್ ಪಿಕ್ಸೆಲ್ 9 ಮತ್ತೆ ಗೂಗಲ್ ಪಿಕ್ಸೆಲ್ 9 Pro XL ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಮತ್ತೆ ಜೊತೆಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಸೊ ಯಾಕಂತಂದ್ರೆ ಈ ಒಂದು ಎರಡು ಮೊಬೈಲ್ ಕೂಡ ಜಾಸ್ತಿ ಡಿಫ್ರೆನ್ಸ್ ನಾವು ಕಂಡು ಬರ್ತಾ ಇಲ್ಲ. ಎರಡು ಫೋನಲ್ಲಿ ಥಿಕ್ನೆಸ್ ಆಯಿತು ಮತ್ತೆ ವೇಟ್ ಅಲ್ಲಿ ಕೂಡ ಚಿಕ್ಕ ಪುಟ್ಟ ಡಿಫ್ರೆನ್ಸ್ ಇದೆ. ಸೊ ಈ ಪ್ರೊಸೆಸರ್ ಎಲ್ಲ ನೋಡಿದಾಗ ಸೇಮ್ ಇದೆ, ಮತ್ತೆ ರ್ಯಾಮ್ ಮತ್ತೆ ಸ್ಟೋರೇಜ್ ಕೂಡ ಎರಡು ಸೇಮ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಸ್ವಲ್ಪ ರೇಟ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ, ಮತ್ತೆ ಸೈಜ್ ಅಲ್ಲಿ ಕೂಡ ತುಂಬಾ ಡಿಫ್ರೆನ್ಸ್ ಇದೆ. ಸೊ XL ಮತ್ತೆ 9, ಸೊ ಇದರಲ್ಲಿ ಎರಡು ನಿಮ್ಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಒಂದು ಫೋನ್ 9 ಸೀರೀಸ್ ಅಲ್ಲಿ 3 ಫೋನ್ ಲಾಂಚ್ ಆಗ್ತದೆ. ಏನಪ್ಪಾ ಅಂತಂದ್ರೆ ಗೂಗಲ್ ಪಿಕ್ಸೆಲ್ 9 ಮತ್ತೆ ಗೂಗಲ್ ಪಿಕ್ಸೆಲ್ 9 Pro ಮತ್ತೆ ಗೂಗಲ್ ಪಿಕ್ಸೆಲ್ 9 Pro XL ಅಂತ. ಸೊ XL ಹೆಂಗೆ ಅಂತಂದ್ರೆ ಈಗ M ಸೈಜ್ L ಸೈಜ್ ನಾವು ಯಾವ ರೀತಿ ಬಟ್ಟೆ ಸೈಜ್ ಹುಡುಕ್ತಿವೋ ಸೊ ಅದೇ ರೀತಿ XL ಅಂತಂದ್ರೆ ಸ್ವಲ್ಪ ದೊಡ್ಡದಿರುತ್ತೆ. ಸೊ ಅಂತಂದ್ರೆ ಗೂಗಲ್ ಪಿಕ್ಸೆಲ್ 9 ಗಿಂತ XL ಸೈಜ್ ಅಂದ್ರೆ ಗೂಗಲ್ ಪಿಕ್ಸೆಲ್ 9 Pro XL ಸ್ವಲ್ಪ ದೊಡ್ಡದಿರುತ್ತೆ. ಸೊ ಫೋನ್ ಇಷ್ಟಿದ್ರೆ ಸೊ ಆ ಫೋನ್ ಇಷ್ಟು ದೊಡ್ಡದಿರುತ್ತೆ. ಸೊ ಅಷ್ಟೇ ಡಿಫ್ರೆನ್ಸ್ಗಳು ಇಲ್ಲಿ ನಿಮಗೆ ಕಂಡು ಬರುತ್ತೆ. ಇಂದು ಈ ಫೋನ್ ಬಾಕ್ಸ್ ನ ಓಪನ್ ಮಾಡಿ ನೋಡಿದಾಗ ಈ ಒಂದು ಫೋನ್ ಅಲ್ಲಿ ನಮಗೆ ನೋಡಕ್ಕೆ ಫೋನ್ ಸಿಗ್ತಾ ಇದೆ ಡೈರೆಕ್ಟ್ ಆಗಿ ಎರಡು ಬಾಕ್ಸ್ ಅಲ್ಲೂ ಕೂಡ. ಇನ್ನು ಆಮೇಲೆ ನಮಗೆ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ನೋಡಕ್ ಸಿಗ್ತಾ ಇದೆ. ಅದನ್ನ ಬಿಟ್ರೆ ಈ ಬಾಕ್ಸ್ ಒಳಗಡೆ ಅಡಾಪ್ಟರ್ ನಮ್ಗೆ ಇಲ್ವೇ ಇಲ್ಲ. ಸೊ ನಾವು ಅಡಾಪ್ಟರ್ ನ ಸಪರೇಟ್ ಆಗಿ ಪರ್ಚೇಸ್ ಮಾಡ್ಕೋಬೇಕು. ಸೊ ಅದೇ ಇದರೊಂದು ಮೈನಸ್ ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈ ಒಂದು ಫೋನ್ ಅಲ್ಲಿ ನಮಗೆ ಜಾಸ್ತಿ ಡಿಫ್ರೆನ್ಸ್ ಗಳಿಲ್ಲ. ಇನ್ನು ಗೂಗಲ್ ಪಿಕ್ಸೆಲ್ 9 Pro XL ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಅದರಲ್ಲಿ ಒಂದು ಎಕ್ಸ್ಟ್ರಾ ಕ್ಯಾಮ್ರಾ ಮತ್ತೆ ಎಕ್ಸ್ಟ್ರಾ ಒಂದು ಸೆನ್ಸರ್ ಯೂಸ್ ಮಾಡಿದ್ರೆ ಬಿಟ್ರೆ ಇನ್ನು ಯಾವುದೇ ರೀತಿ ಡಿಫ್ರೆನ್ಸ್ ಗಳು ನಮಗೆ ಜಾಸ್ತಿ ನೋಡ್ತಾ ಇಲ್ಲ. ಸೇಮ್ ಅದೇ ರೀತಿ ಎಲ್ಲ ಇದೆ ಅಂತ ಹೇಳ್ಬೋದು. ಇನ್ನು ಒಂದು ಫೋನ್ ಸೇಮ್ ಥಿಕ್ನೆಸ್ ನ ನೋಡ್ಕೊಂಡಾಗ ಇಲ್ಲಿ 8.5 mm ನ ಥಿಕ್ನೆಸ್ ನೋಡ್ತಾ ಇದೀವಿ. ಇನ್ನು ಗೂಗಲ್ ಪಿಕ್ಸೆಲ್ 9 Pro XL ಒಳಗಡೆ 221 ಗ್ರಾಮ್ ನ ವೇಟ್ ನೋಡ್ತಾ ಇದೀವಿ. ಇದನ್ನ ಗೂಗಲ್ ಪಿಕ್ಸೆಲ್ 9 ಒಳಗಡೆ 198 ಗ್ರಾಮ್ ನ ವೇಟ್ ನೋಡ್ತಾ ಇದೀವಿ. ಇನ್ನ ಎರಡು ಫ್ರೇಮ್ ಕೂಡ ನಮಗೆ ಅಲ್ಯೂಮಿನಿಯಂ ಫ್ರೇಮ್ ನೋಡಕ್ ಸಿಗ್ತಾ ಇದೆ. ಎರಡು ಫೋನ್ ಕೂಡ ಸೇಮ್ ಇರುತ್ತೆ. ಇನ್ನ ಪೋರ್ಟ್ಸ್ ಬಗ್ಗೆ ಮಾತಾಡ್ಕೋಬೇಕಂತಂದ್ರೆ ಸೇಮ್ ಇರುತ್ತೆ. ಎರಡು ಫೋನ್ ಕೂಡ ಒಂದು ಸೇಮ್ ಟ್ರೇ ನೋಡಕ್ ಸಿಗ್ತಾ ಇದೆ. ಒಂದು ಮೈಕ್ ಮತ್ತೆ ಟೈಪ್ ಸಿ ಚಾರ್ಜರ್ ಮತ್ತೆ ಸ್ಪೀಕರ್ ಸಹ ನಾವಿಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಫ್ರಂಟ್ ಸೈಡ್ ಅಲ್ಲಿ ಪಂಚೋಲ್ ಡಿಸ್ಪ್ಲೇ ನೋಡಕ್ ಸಿಗ್ತಾ ಇದೆ. ಅದೇ ಕಡೆ ನಮ್ಗೆ ಬೆಜಲ್ಲೆಸ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಇನ್ನು ಕೂಡ ಬೆಜಲ್ ನ ಚಿಕ್ಕದಾಗಿ ಕೊಡಬಹುದಾಗಿತ್ತು. ಮತ್ತೆ ಅಷ್ಟಲ್ಲದೆ ಇಲ್ಲಿ ಪಂಚೋಲ್ ಡಿಸ್ಪ್ಲೇ ನಾವು ಹೇಳ್ತಾ ಇದೀವಲ್ಲ, ಈ ಪಂಚೋಲ್ ಕ್ಯಾಮ್ರಾ ಇನ್ನು ಚಿಕ್ಕದಾಗಿ ಕೊಡಬಹುದಾಗಿತ್ತು. ಬಟ್ ಇಲ್ಲಿ ಸ್ವಲ್ಪ ದೊಡ್ಡದಾಯ್ತು ಅಂತ ಅನಿಸ್ತು. ಬಟ್ ಈ ಒಂದು ಫೋನ್ ಬ್ಯಾಕ್ ಅಲ್ಲಿ ನೋಡ್ಕೊಂಡಾಗ ಗ್ಲಾಸ್ ಪ್ಯಾಕ್ ನ ನೋಡಕ್ ಸಿಗ್ತಾ ಇದೆ. ಅದು ಕೂಡ ಗೋರಿಲ್ಲಾ ಗ್ಲಾಸ್ ನವರ ವಿಕ್ಟೋಲ್ 3 ನಮಗೆ ನೋಡಕ್ ಸಿಗ್ತಾ ಇದೆ. ಬೆಸ್ಟ್ ಗ್ಲಾಸ್ ಅಂತ ಕೂಡ ಹೇಳ್ಬೋದು. ಇನ್ನು IP68 ವಾಟರ್ ಮತ್ತೆ ಡಸ್ಟ್ ರೆಸ್ಟ್ ನಮಗೆ ಇಲ್ಲಿ ಸರ್ಟಿಫೈಡ್ ಸಿಗ್ತಾ ಇದೆ. ಇನ್ನು ಇದು ಒಂದು ಕೂಡ ಇಂಟ್ರೆಸ್ಟಿಂಗ್ ವಿಚಾರ, IP68 ವಾಟರ್ ಸಿಗ್ತಾ ಇದೆ. ಬೆಸ್ಟ್ ಖುಷಿ ಕೊಡ್ತು. ಇಷ್ಟು ಈ ಫೋನ್ ಬಿಲ್ಡ್ ಕ್ವಾಲಿಟಿ ಮತ್ತೆ ಇಷ್ಟು ಪೋರ್ಟ್ಸ್ ಬಗ್ಗೆ ತಿಳಿಸ್ಕೊಟ್ಟೆ. ಇನ್ನು ಈ ಗೂಗಲ್ ಪಿಕ್ಸೆಲ್ 9 ನ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಮತ್ತೆ ಆಮೇಲೆ ಗೂಗಲ್ ಪಿಕ್ಸೆಲ್ 9 Pro ನ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಇನ್ನು ಈ ಗೂಗಲ್ ಪಿಕ್ಸೆಲ್ 9 ನ ಬಗ್ಗೆ ಏನ್ ಹೇಳ್ತಾ ಇದೀನಲ್ಲ, ಈ ಫೋನ್ 80,000 ರೂಪಾಯಿಗೆ ಬರೋಬ್ಬರಿ ಲಾಂಚ್ ಆಗ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಫೋನ್ ಡಿಸ್ಪ್ಲೇ ನೋಡ್ಕೊಂಡ್ರಪ್ಪ ಅಂತಾರೆ 6.3 ಇಂಚಸ್ ನ ಫುಲ್ HD ಪ್ಲಸ್ OLED ಡಿಸ್ಪ್ಲೇ ನೋಡ್ತಾ ಇದ್ದೀರಾ. ಅದು ಕೂಡ 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ. ಮತ್ತೆ 2700 ನೀಟ್ಸ್ ಪೀಕ್ ಬ್ರೈಟ್ನೆಸ್ ಸಹ ಇಲ್ಲಿ ಸಪೋರ್ಟ್ ಮಾಡ್ತಿರೋದ್ರಿಂದ ಇಲ್ಲಿ ನಮಗೆ ಡಿಸ್ಪ್ಲೇ ಯಾವುದೇ ರೀತಿ ಕಡಿಮೆ ಅನಿಸ್ತಾ ಇಲ್ಲ. ಸೊ ನಿಜವಾಗ್ಲೂ ಕೂಡ ಚೆನ್ನಾಗಿದೆ. ಬಟ್ LTPO ಡಿಸ್ಪ್ಲೇ ಕೊಡಿದ್ರೆ ನೀವು ಚೆನ್ನಾಗಿರ್ತಾ ಇತ್ತು. ಸೊ ಆ ಫೋನಲ್ಲಿ ಕೊಡ್ತಾ ಇದ್ರಲ್ಲ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಂತೆ ಈ LTPO ಈ 80,000 ಕೊಡ್ತಾ ಇದ್ದೀರಾ, LTPO ಡಿಸ್ಪ್ಲೇ ಕೊಡಿದ್ರೆ ಇನ್ನು ಕಲರ್ ಎಕ್ಯುರೇಷನ್ ಅಂತೂ 100% ಸಖತ್ತಾಗಿರುತ್ತೆ. ಸೊ ಈ OLED ಡಿಸ್ಪ್ಲೇ ನಾವು ಮೋಟರೋಲಾದಲ್ಲಿ ಸಾಕಷ್ಟು ಫೋನ್ಸ್ಗಳಲ್ಲಿ ಕಂಡಿದ್ದೀವಿ. 20,000 30,000 ಫೋನ್ಗಳೆಲ್ಲ ಸಾಕಷ್ಟು ಕಂಡುಬಿಟ್ಟಿದ್ದೀವಿ. ಈ ನಾವು LTPO ಡಿಸ್ಪ್ಲೇ ಕೊಡಿದ್ರೆ ಕೂಡ ಇನ್ನು ಚೆನ್ನಾಗಿರುತ್ತೆ ಅಂತ ನನ್ಗನ್ಸ್ತು. 80,000 ರೂಪಾಯಿ ಕೊಡ್ತಾ ಇದೀವಿ, ಕೊಡಬೇಕಾಗಿತ್ತು ಅಂತ ನನ್ಗನ್ನಿಸ್ತು. ಬಟ್ ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಪ್ಪ ಅಂತಾರೆ 50 ಮೆಗಾಪಿಕ್ಸೆಲ್ ಫಸ್ಟ್ ಕ್ಯಾಮ್ರಾ ನೋಡ್ತಾ ಇದ್ದೀರಾ. ಅದು ಕೂಡ 1.7 ಅಪರ್ಚರ್ ಒಳಗೆ ಈ ಒಂದು ಫೋಟೋಸ್ನ ಶೂಟ್ ಮಾಡುತ್ತೆ. ಅದು ಮೇನ್ ಕ್ಯಾಮ್ರಾ ಆಗಿರುತ್ತೆ. ಇನ್ನು ಸೆಕೆಂಡ್ ಕ್ಯಾಮ್ರಾ ಬಂದ್ಬಿಟ್ಟು 48 ಮೆಗಾಪಿಕ್ಸೆಲ್ ಇರುತ್ತೆ. ಅದು ಕೂಡ 1.7 ಅಪರ್ಚರ್ ಒಳಗೆ ಈ ಒಂದು ಫೋಟೋಸ್ನ ಶೂಟ್ ಮಾಡುತ್ತೆ. ಅದು ಕೂಡ ಅಲ್ಟ್ರಾ ವೈಡ್ ಆಗಿರುತ್ತೆ. ಇನ್ನು ಫ್ರಂಟ್ ಅಲ್ಲಿ ನೋಡ್ಕೊಂಡಾಗ 10.5 ಮೆಗಾಪಿಕ್ಸೆಲ್ ಒಂದು ಸೆಲ್ಫಿ ಶೂಟರ್ ಕೊಡ್ತಾ ಇದ್ದಾರೆ. ಅದು ಕೂಡ 2.2 ಅಪರ್ಚರ್ ಒಳಗೆ ಫೋಟೋ ಸೆಲ್ಫಿನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಬ್ಯಾಕ್ ಮತ್ತೆ ಫ್ರಂಟ್ ಕ್ಯಾಮ್ರಾಗಳಲ್ಲಿ ನಮಗೆ ವಿಡಿಯೋ ಕ್ವಾಲಿಟಿ ಬಂದಾಗ 4K 60 FPS ಒಳಗೆ ರೆಕಾರ್ಡ್ ಮಾಡ್ಕೋಬಹುದು. ಅಪ್ ಟು 60 FPS ಒಳಗೂ ನೋಡಿ ಚೆನ್ನಾಗಿ ವಿಡಿಯೋ ಕ್ವಾಲಿಟಿ ಇದೆ. ಮತ್ತೆ ಫೋಟೋ ಅಂತೂ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಮತ್ತೆ ವಿಡಿಯೋ ಕ್ವಾಲಿಟಿ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಗೂಗಲ್ ಪಿಕ್ಸೆಲ್ ಅಂತಂದಾಗ ಕ್ಯಾಮ್ರಾದಲ್ಲಿ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಒಂದು ಫೋನ್ ಬ್ಯಾಟ್ರಿ ನೋಡ್ಕೊಂಡ್ರಪ್ಪ ಅಂತಾರೆ 4700 mAh ಬ್ಯಾಟ್ರಿ ನೋಡ್ತಾ ಇದ್ದೀರಾ. ಇನ್ನು ಒಂದು ಪವರ್ ಅಡಾಪ್ಟರ್ ನಮಗೆ ಬಾಕ್ಸ್ ಸಮೇತ ಸಿಗ್ತಾ ಇಲ್ಲ. 20 ವ್ಯಾಟ್ ನ ಪವರ್ ಅಡಾಪ್ಟರ್ ನಮಗೆ ಸಪೋರ್ಟ್ ಮಾಡುತ್ತೆ. ಇನ್ನಷ್ಟಲ್ಲದೆ 50 ವೈರ್ಲೆಸ್ ಚಾರ್ಜರ್ ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಒಂದು ಫೋನ್ ಉಳಿಕಿದ್ದೆಲ್ಲ ಸೇಮ್ ಇರುತ್ತೆ ಸ್ಪೆಸಿಫಿಕೇಶನ್ ಅಲ್ಲಿ. ಇನ್ನು ಗೂಗಲ್ ಪಿಕ್ಸೆಲ್ 9 Pro XL ನ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಫೋನ್ ನಮಗೆ ಬರೋಬ್ಬರಿ 1,25,000ಕ್ಕೆ ಲಾಂಚ್ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ನಂಬಕ್ಕಾಗಲ್ಲ. ಐಫೋನ್ ರೀತಿಲೇ ಈ ಒಂದು ಫೋನ್ ನಮಗೆ ಬಿಲ್ಡ್ ಕ್ವಾಲಿಟಿ ನೋಡಕ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ಈ ಡಿಸ್ಪ್ಲೇ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ, ಆಮೇಲೆ ಮಾತಾಡ್ತೀನಂತೆ. ಈ ಒಂದು ಫೋನ್ ಡಿಸ್ಪ್ಲೇ ನೋಡ್ಕೊಂಡಾಗ 6.8 ಇಂಚಸ್ ನ
ಕ್ವಾಡ್ HD ಪ್ಲಸ್ LTPO ಡಿಸ್ಪ್ಲೇ ನೋಡ್ತಾ ಇದ್ವಿ. 100% ಇಲ್ಲಿ ಕೊಟ್ಟಿರೋದು ಈ ಪ್ರೈಸ್ಗೆ ಇದು ಕೊಡಬೇಕಾಗಿರೋದೇ ಕೊಟ್ಟಿದ್ದಾರೆ. ನಾನು ನಿಜವಾಗ್ಲೂ ಖುಷಿ ಆಯ್ತು ಅಂತ ಹೇಳ್ತಾ ಇದ್ದೀನಿ. ಸೊ LTPO ಡಿಸ್ಪ್ಲೇ ಇದು ಮೇನ್ ಇಂಪಾರ್ಟೆಂಟ್. ಈ ಒಂದು ಡಿಸ್ಪ್ಲೇ 3000 ಪೀಕ್ ಬ್ರೈಟ್ನೆಸ್ ಸಹ ಕಾಣ್ತಾ ಇದೀವಿ. ನಾವು ಔಟ್ಡೋರ್ ಏನಾದ್ರು ವಿಡಿಯೋ ನೋಡ್ತೀವಿ, ಔಟ್ಡೋರ್ ನಾವು ವಿಡಿಯೋ ಶೂಟ್ ಮಾಡ್ತೀವಿ ಅಂತಂದಾಗ ಆರಾಮಾಗಿ ಈ ಒಂದು ಡಿಸ್ಪ್ಲೇ ನಾವು ಯೂಸ್ ಮಾಡ್ಬೋದು. ಮತ್ತೆ ಅದಷ್ಟೇ ಅಲ್ಲ, ನಾವೇನಾದ್ರು ಫೋನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಔಟ್ಡೋರ್ ಅಲ್ಲಿ ಈ ಬಿಸಿಲು ಟೈಮಲ್ಲಿ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ 3000 ಏನು ಕಡಿಮೆ ಆಗಲಿಲ್ಲ, ನಾವು 1500 ಕೊಟ್ಟರೆ ಸಾಕೊಂತೀವಿ. ಇಲ್ಲಿ 3000 ಕೊಟ್ಟಿದ್ದರಿಂದ ಪೀಕ್ ಬ್ರೈಟ್ನೆಸ್ ನಾವು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಅಲ್ಲದೆ ಈ ಫೋನಲ್ಲಿ HDR10+ ಸಹ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈ ಒಂದು ಫೋನ್ ಕ್ಯಾಮ್ರಾ ಬಗ್ಗೆ ಮಾತಾಡ್ಕೊಳ್ಳೋಣ. ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಇರುತ್ತೆ. ಅದು OIS ಕೂಡ ಸ್ಟೆಬಿಲೈಸೇಷನ್ ಸಪೋರ್ಟ್ ಆಗುತ್ತೆ. ಸೆಕೆಂಡ್ ಕ್ಯಾಮ್ರಾ ಬರುತ್ತೆ ಅಲ್ಟ್ರಾ ವೈಡ್ ಆಂಗಲ್, ಅದು 48 ಮೆಗಾ ಪಿಕ್ಸೆಲ್. ಸೊ ಥರ್ಡ್ ಕ್ಯಾಮ್ರಾ ಬರುತ್ತೆ, ಅದು ಕೂಡ 48 ಮೆಗಾ ಪಿಕ್ಸೆಲ್ ಇರುತ್ತೆ. ಇನ್ನು ಫ್ರಂಟ್ ಅಲ್ಲಿ ನೋಡ್ಕೊಂಡಾಗ 42 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಕೂಡ ಚೆನ್ನಾಗಿ ಕ್ಯಾಮ್ರಾ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇನ್ನು ವಿಡಿಯೋ ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡಲೇಬೇಕು. ನಾವು ವಿಡಿಯೋದಲ್ಲಿ ನೋಡ್ಕೊಂಡಾಗ 4K 60 FPS ವರೆಗೂ ರೆಕಾರ್ಡ್ ಮಾಡ್ಕೋಬಹುದು. ಬೆಸ್ಟ್ ವಿಡಿಯೋ ಕ್ವಾಲಿಟಿ ಮತ್ತೆ ಫೋಟೋ ಕ್ವಾಲಿಟಿ ಅಂತ ಹೇಳ್ಬೋದು. ಅಷ್ಟಲ್ಲದೆ ಇಲ್ಲಿ AI ರಿಮೂವರ್ ಇದೆ. ಅಷ್ಟಲ್ಲದೆ ಇಲ್ಲಿ ನಮಗೆ ಆಬ್ಜೆಕ್ಟ್ ರಿಮೂವರ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಅಂತೆ. ಸೊ ಈ ಒಂದು ಕ್ಯಾಮ್ರಾ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಈ ಗೂಗಲ್ ಪಿಕ್ಸೆಲ್ ಅವರು ಅಂತಂದಾಗ ಕ್ಯಾಮ್ರಾದಲ್ಲಿ ನಿಜವಾಗ್ಲೂ ಕೂಡ ಚೆನ್ನಾಗಿ ಆಪ್ಟಿಮೈಸ್ ಮಾಡ್ತಾರೆ. ಇನ್ನು ಫೋನಲ್ಲಿ 5060 mAh ನ ಬ್ಯಾಟ್ರಿ ನೋಡಕ್ಕೆ ಸಿಗ್ತಾ ಇದೆ. ಇನ್ನು 37 ವ್ಯಾಟ್ ನ ಪವರ್ ಅಡಾಪ್ಟರ್ ನಮಗೆ ಸಪೋರ್ಟ್ ಮಾಡುತ್ತೆ. ಬಾಕ್ಸ್ ಒಳಗೆ ಇಲ್ಲ ಗುರು. ಸೊ ಇನ್ನ ಬಿಟ್ಟರೆ 23 ವ್ಯಾಟ್ ನ ವೈರ್ಲೆಸ್ ಅಡಾಪ್ಟರ್ ಸಹ ನಮಗೆ ಇಲ್ಲಿ ಸಪೋರ್ಟ್ ಮಾಡುತ್ತೆ. ಒಂದು ಬೆಸ್ಟ್ ಅಂತ ಕೂಡ ಹೇಳ್ಬೋದು. ವೈರ್ಲೆಸ್ 33 ವ್ಯಾಟ್ ಅಂತಂದ್ರೆ ಇಲ್ಲಿ ಚಾರ್ಜರ್ ಇಲ್ಲ ಅಂತಂದ್ರೆ ಯಾರಾದ್ರೂ ವೈರ್ಲೆಸ್ ಚಾರ್ಜರ್ ನ ಯೂಸ್ ಮಾಡಬಹುದು. ಸೊ ಅದೊಂದು ಆಪ್ಷನ್ ಬೆಸ್ಟ್ ಇದೆ ಅಂತ ಹೇಳ್ಬೋದು. ಇಷ್ಟು ಫೀಚರ್ಸ್ ಈ ಒಂದು ಫೋನಲ್ಲಿ ಡಿಫ್ರೆಂಟ್ ಆಗಿತ್ತು. ಸೊ ಇನ್ನ ಉಳಿದ ಫೀಚರ್ಸ್ ಗಳು ಏನಿದಾವೆ, ರ್ಯಾಮ್ ಮತ್ತೆ ಸ್ಟೋರೇಜ್ ಬಂದಾಗ LPDDR5X ರ್ಯಾಮ್ ನೋಡಕ್ ಸಿಗ್ತಾ ಇದೆ. ಇನ್ನು UFS 3.1 ಸ್ಟೋರೇಜ್ ನಮಗೆ ಎರಡು ಫೋನಲ್ಲಿ ಸೇಮ್ ಸ್ಟೋರೇಜ್ ನಮಗೆ ಅವೈಲೇಬಲ್ ಇರುತ್ತೆ, ರ್ಯಾಮ್ ಮತ್ತೆ ಸ್ಟೋರೇಜ್. ಇನ್ನು ಈ ಒಂದು ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ, ಎರಡು ಫೋನಲ್ಲಿ ಗೂಗಲ್ ನವರದೇ ಆದಂತ ಗೂಗಲ್ ಟೆನ್ಸರ್ G4 ಅಂತ ನೋಡ್ತಾ ಇದೀವಿ. ಸೊ ಇದು ನಮಗೆ 4 ನ್ಯಾನೋಮೀಟರ್ ಫ್ಯಾಬ್ರಿಕೇಶನ್ ಸಹ ಸಪೋರ್ಟ್ ಮಾಡುತ್ತೆ. ಈ ಪವರ್ಫುಲ್ ಪ್ರೊಸೆಸರ್ ನಮಗೆ AI ಮಾತ್ರ ಯೂಸ್ ಆಗುತ್ತೆ. ಗೇಮ್ ಮಾಡ್ತೀವಿ ಅಂತಂದಾಗ ಗೂಗಲ್ ಪಿಕ್ಸೆಲ್ ನಿಮ್ಗೆ ನಿಜವಾಗ್ಲೂ ಕೂಡ ಸಪೋರ್ಟ್ ಮಾಡಲ್ಲ. ಸಪೋರ್ಟ್ ಅಂತ ನೀವು ಇಲ್ಲಿ ಅಲ್ಟ್ರಾ HD ಸ್ಮೂತ್ ಸೆಟ್ಟಿಂಗ್ ಏನಾದ್ರು ಆಡ್ಕೋತೀನಿ ಅಂದ್ರೆ ಅಲ್ಲೇ ನಿಮಗೆ ಲ್ಯಾಗ್ ಆಗಿ ಶುರು ಆಗುತ್ತೆ. ಸೊ ಇನ್ನು ಓವರ್ ಸೆಟ್ಟಿಂಗ್ಸ್ ಎಲ್ಲ ಹೋದ್ರಪ್ಪ ಅಂತಂದ್ರೆ D5 ನೀವೇನಾದ್ರು ಗೇಮ್ ಮಾಡ್ತೀವಿ ಅಂತಂದಾಗ ಸೊ ಈ ಫೋನ್ ನಿಮಗೆ ವರ್ಕ್ ಆಗಲ್ಲ. ಯಾಕಂತಂದ್ರೆ ಆ ಲೆವೆಲ್ಗೆಲ್ಲ ಈ ಫೋನ್ ವರ್ಕ್ ಆಗಲ್ಲ. ಯಾಕಂದ್ರೆ ಇದೊಂದು AI ಆಪ್ಟಿಮೈಸ್ ಆಗಿರ್ತಕ್ಕಂಥ ಪ್ರೊಸೆಸರ್ ಅಂತ ಹೇಳ್ತಾ ಇದ್ದೀನಿ. ಅಷ್ಟು ಅಂತಂತೂ ಸ್ಕೋರ್ ನೋಡ್ಕೊಂಡಾಗ ಗೂಗಲ್ ಪಿಕ್ಸೆಲ್ 9 ಪ್ರೋದಲ್ಲಿ ಎಕ್ಸೆಲ್ ಒಳಗಡೆ 9,68,000 ಅಂದ್ರೆ ನಿಯರೆಸ್ಟ್ ಒಂದು 70,000 ನೋಡ್ತಾ ಇದೀವಿ. ಇನ್ನು ಈ ಫೋನ್ ಒಳಗಡೆ 9,72,000 ನೋಡ್ತಾ ಇದೀವಿ. ಇಲ್ಲಿ ನೋಡಿ ಗೂಗಲ್ ಪಿಕ್ಸೆಲ್ 9 ಎಷ್ಟು ಪರ್ಫಾರ್ಮೆನ್ಸ್ ಇಲ್ಲಿ ಜಾಸ್ತಿ ಇದೆ. ಒಂದ್ಸಲಿ ಹಿಂಗೆ ಆಗ್ಬಿಡುತ್ತೆ. ಎಷ್ಟು 25,000-30,000 ಒಳಗಡೆ ನಾವು ಎಷ್ಟು ನೋಡ್ಕೊಂಡಾಗ 10 ಲಕ್ಷ 15 ಲಕ್ಷವರೆಗೂ ಕೂಡ ಪರ್ಫಾರ್ಮೆನ್ಸ್ ಕಾಣ್ತೀವಿ. ಸೊ ಇಲ್ಲಿ 9 ಲಕ್ಷ ಅಂತಂದ್ರೆ ತುಂಬಾನೇ ಕಡಿಮೆ ಆಯಿತು. 9,70,000 ಒಂದರೊಳಗಡೆ, 1,72,000 ಒಂದರೊಳಗಡೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಕಾಣ್ತಾ ಇದೀವಿ. ಸೊ ಇನ್ನೂ ಕೂಡ ಪರ್ಫಾರ್ಮೆನ್ಸ್ ನೋಡ್ಬೋದಾಗಿತ್ತು. ಅಂತ ಸ್ಕೋರ್ ನಮ್ಗೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಯಿತು ಅಂತ ನನ್ಗನ್ಸ್ತು. ಈ ಒಂದು ಫೋನಲ್ಲಿ ಸೆಕ್ಯೂರಿಟಿ ಬಂದ್ರಪ್ಪ ಅಂತಂದ್ರೆ ಅಲ್ಟ್ರಾಸೋನಿಕ್ ಅವರ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದ್ವಿ. ಕ್ವಿಕ್ ಮತ್ತೆ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಖುಷಿ ಅನ್ಸ್ತು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅಲ್ಟ್ರಾಸೋನಿಕ್ ಅವರ ಸೆನ್ಸರ್ ಯೂಸ್ ಮಾಡಿರೋದ್ರಿಂದ. ಇನ್ನು OS ಅಂತೂ ಹೇಳಲೇಬೇಕು, ನಮಗೆ ಪಿಕ್ಸೆಲ್ ನವರ OS ಕೊಡ್ತಾ ಇದ್ದಾರೆ. ಅದು ಕೂಡ ಔಟ್ ಆಫ್ ದ ಬಾಕ್ಸ್ Android 14 OS ನೋಡ್ತಾ ಇದೀವಿ. ಅಷ್ಟಲ್ಲದೆ ಇಲ್ಲಿ 7 ವರ್ಷಗಳ ಕಾಲ ಆಂಡ್ರಾಯ್ಡ್ ಅಪ್ಡೇಟ್ ನಮಗೆ ಸಿಗ್ತಾ ಇದೆ. ನಿಜವಾಗ್ಲೂ ಕೂಡ ತುಂಬಾ ಖುಷಿ ಅನಿಸ್ತು. ಇವರು 7 ವರ್ಷ ಅಂತಂದ್ರೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ವಿಚಾರ. ಬಟ್ ಇವರ ರೇಟ್ ಕೇಳಿದ್ರೆ ಯಾರು ಕೂಡ ತಗೊಳಕ್ ಮನ್ಸು ಮಾಡಲ್ಲ ಅನ್ಕೋತೀನಿ. ಬಟ್ ಸೊ ಇಷ್ಟಾಗಿತ್ತು ಈ ಒಂದು ಫೋನ್ಸ್ಗಳ ಮೇನ್ ಫ್ಯೂಚರ್ ಆಗಿತ್ತು. ಇನ್ಮೇಲೆ ಮಾತಾಡೋದು AI ಬಗ್ಗೆ ಹೇಳ್ತೀನಿ ಒಂದು ಸ್ವಲ್ಪ. ಸೊ ಏನಂದ್ರೆ ಈ AI ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ಬಟ್ ಇಲ್ಲಿ ನಿಮಗೆ ಸ್ವಲ್ಪ ಚಿಕ್ಕದಾಗಿ ನಿಮಗೆ AI ಬಗ್ಗೆ ಏನೆಲ್ಲ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾವು ಆಪ್ಟಿಮೈಸ್ ಏನಾದ್ರು ಫೋಟೋ ಹೊಡೆದಾಗ ಸೈಡ್ ನಮಗೆ ಆಬ್ಜೆಕ್ಟ್ ರಿಮೂವ್ ಎಲ್ಲ ಮಾಡ್ಕೋಬೇಕಂದ್ರೆ ಆಬ್ಜೆಕ್ಟ್ ರಿಮೂವ್ ನ ಮಾಡ್ಕೋಬಹುದು. ನಮಗೆ ಸೈಡ್ ಕಟಿಂಗ್ಸ್ ಎಲ್ಲ ಅಂದ್ರೆ ಎಡ್ಜ್ ಕಟಿಂಗ್ಸ್ ಸಹ ಮಾಡ್ಕೋಬಹುದು. ಅದನ್ನ ಬಿಟ್ಟೆ ನಾವು ಸ್ಟೈಲ್ ಆಗಿ ಒಬ್ಬರ ಜೊತೆ ಈಗ ನನ್ನ ಫ್ರೆಂಡ್ಸ್ ಜೊತೆ ಫೋಟೋ ಹೊಡ್ಕೊಂಡಿನಿ ಅಂತ ಈಗ ಈ ರೀತಿ ಕೈನ ಹಾಕಿ ಫೋಟೋ ಹೊಡ್ಕೊಂಡ್ರೆ ಜಸ್ಟ್ ನಾವು ಹೋಗಿ ಆಮೇಲೆ ನಿಂತ್ರೆ ಜಸ್ಟ್ ಅದನ್ನ ಹೆಗಲ ಮೇಲೆ ಕೈ ಹಾಕಿರೋ ರೀತಿ AI ಕೂಡ ಆಪ್ಟಿಮೈಸ್ ಮಾಡ್ಕೊಡುತ್ತೆ. ಫೋಟೋಸ್ ಚೆನ್ನಾಗಿ ಆಪ್ಟಿಮೈಸ್ ಮಾಡ್ಕೊಡುತ್ತೆ. ನನಗೂ ನಿಜವಾಗ್ಲೂ ಕೂಡ ತುಂಬಾ ಖುಷಿ ಅನಿಸ್ತು ಈ ಒಂದು AI ಫೀಚರ್ ನೋಡಿ. ಸೊ ನಿಜವಾಗ್ಲೂ ಕೂಡ ಎಲ್ಲರೂ ಕೊಡಬೇಕು ಕರೆ, ಆದರೆ ಇವರು ಕೂಡ ನಿಜವಾಗ್ಲೂ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಪ್ರೊಸೆಸರ್ ಅದಕ್ಕಂತಾನೆ ಟೆನ್ಸರ್ ಅವರ ಏನು ಪ್ರೊಸೆಸರ್ ನೋಡಿದ್ವಿ ಗೂಗಲ್ ಟೆನ್ಸರ್ G4. ಸೊ ಈ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಗೇಮರ್ಸ್ಗೆ ಏನಾದ್ರು ನೀವು ಆಡ್ಕೋತೀನಿ ಅಂತಂದ್ರೆ ಗೇಮರ್ಸ್ಗೆ ಇದು ನಿಜವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ, ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಕೋಬೇಡಿ. ಏನಾದರೂ AI ಯೂಸರ್ಸ್ ಜಾಸ್ತಿ ಮಾಡ್ತೀನಿ ಮತ್ತೆ ಅಂತು ಅಂತಂದ್ರೆ ಈ ಒಂದು ಫೋನ ನೀವು ಪರ್ಚೇಸ್ ಮಾಡ್ಕೋಬಹುದು. ಬಟ್ ಹಾನೆಸ್ಟ್ ಆಗಿ ಹೇಳಿದ್ರು ಈ ಫೋನ ತಗೋಬೇಕೋ ಬೇಡ ಅಂತ ಕೇಳಿದ್ರೆ ನಿಜವಾಗ್ಲೂ ಈ ಫೋನ್ ತಗೋಬೇಡಿ. ಯಾಕಂತಂದ್ರೆ ಈ ಒಂದು ಫೋನಲ್ಲಿ ನೋಡಿ ನೀವು AIಗೆ ಅಂತಾನೆ ಮಾತ್ರ ನೀವೇನಾದ್ರೂ ಫೋನ್ ತಗೋತೀನಿ ಅಂತಂದ್ರೆ ಇದಕ್ಕಷ್ಟೇ ಅಂತ ನೀವು ಫೋನ ತಗೋಬೇಕು. ಒಂದು ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಏನಾದರೂ ನೀವು ನೋಡಬೇಕು, ಒಂದು ನೆಕ್ಸ್ಟ್ ಲೆವೆಲ್ ಅನ್ನಂಗಿಲ್ಲ, ಇದ್ದಿದ್ರಲ್ಲೇ ಚೆನ್ನಾಗಿ ಕ್ಯಾಮ್ರಾನ ಆಪ್ಟಿಮೈಸ್ ಮಾಡಿದ್ದಾರೆ ಅಂತ ಹೇಳ್ಬೋದು.
ಅಷ್ಟೇ ಈ ಒಂದು ಫೋನಲ್ಲಿ ಹೇಳ್ತಾ ಇದ್ದೀನಲ್ಲ, ಕ್ಯಾಮ್ರಾ ಬಿಟ್ಟರೆ ಇನ್ನು ಯಾವುದೇ ರೀತಿ ಡಿಸ್ಪ್ಲೇಲಿ ಕೂಡ ಅಷ್ಟೇ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. 80,000 ಕೊಡ್ತಾ ಇದ್ದೀವಿ, ಅಲ್ಲಿ ಕೂಡ LTPO ಡಿಸ್ಪ್ಲೇ ಇಲ್ಲ. ಇಲ್ಲಿ 1,25,000 ಕೊಡ್ತಾ ಇದೀವಿ, ಅಲ್ಲಿ LTPO ಡಿಸ್ಪ್ಲೇ ಇದೆ. ಬಟ್ ನೋಡಿ ಪ್ರೈಸ್ ಎಲ್ಲ ಯಾವ ಲೆವೆಲ್ಗಿದೆ. ಸೊ ಇದ್ರ ಪ್ರಕಾರ ಹೋದ್ರೆ ನಾವು ಎಷ್ಟೋ ಐಫೋನ್ಸ್ ಕೂಡ ಎಷ್ಟು ಮಚ್ ಬೆಟರ್ ಅಂತ ಕರಿತೀವಿ. ನಾವು 50,000 ಮೇಲೆ ಹೋದ್ರೆ ನಾನು ಆ್ಯಕ್ಚುಲಿ ಸಜೆಸ್ಟ್ ಮಾಡ್ತೀನಿ. ಸೊ ಅಂಥದ್ರಲ್ಲಿ ಇನ್ನು 1 ಲಕ್ಷ ಅಂತಂದ ತಕ್ಷಣ ನಾನು ನಿಜವಾಗ್ಲೂ ನಿಮ್ಗೆ ಸಜೆಸ್ಟ್ ಮಾಡಲ್ಲ. ದುಡ್ಡು ಯಾರಾದರೂ ಹೆಚ್ಚಿಗೆ ಆಗಿತ್ತು ಅಂತಂದರೆ ಅವ್ರಿಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಯಾಕೆ ಗುರು ಇದ್ರ ಬಗ್ಗೆ ನೀವು ರಿವ್ಯೂ ಕೊಟ್ಟಿದ್ದೆ ಅಂತ ಕೇಳ್ಬೋದು. ಸೊ ಏನಿಲ್ಲ, ಸಿಂಪಲ್ ಈ ಒಂದು ಫೋನ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ನಮ್ಮ ಕರ್ತವ್ಯ. ಸೊ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ಅಂದ್ಬಿಟ್ಟು ನಾನು ಮಾತ್ರ ಕೊಟ್ಟಿದ್ದೀನಿ. ಸೊ ಇದನ್ನ ಫೋನ್ನ ಪರ್ಚೇಸ್ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಸಿಗೋಣ ಇದೇ ರೀತಿ ಇಂಪಾರ್ಟೆಂಟ್ ವಿಷಯಗಳ ಜೊತೆ. See you the next one. ನಮಸ್ಕಾರ.